ನಮಸ್ಕಾರ 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 ನಿಮ್ಮೆಲ್ಲರಿಗೂ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುರಳಿಯವರೇ, ಯಾರನ್ನ ಕರೆಸಿದ್ದೀರಾ, ಯಾರ ಜೊತೆ ನಾವು ಮಾತಾಡಬೇಕು? ರಾಜ್ಯ ಪ್ರಶಸ್ತಿ ಪಡೆದಂಥ ಒಬ್ಬರು ಗಾಯಕರು, ಒಬ್ಬರು ಸಂಗೀತ ನಿರ್ದೇಶಕರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಿನ್ಬೇಡ ಕಮ್ಮಿ ಅದೇ ನಂಗೆ ಆಡಕ್ಕೆ ಬರಲ್ಲ ರೀ, ಅದಕ್ಕೇನೆ ಒಬ್ರನ್ನ ಕರೆಸಿದ್ದೀವಿ. ಅದನ್ನು ಹೇಳಕ್ಕೆ ಅಂತಾನೆ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಸಂಗೀತ ನಿರ್ದೇಶಕರು ಈಗ ತಾನೇ ಪರಿಚಿತ ಆಗ್ತಾ ಇದ್ದಾರೆ, ಅವಾಗಲೇ 6ನೇ ಸಿನಿಮಾ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಪೂರ್ಣಚಂದ್ರ ತೇಜಸ್ವಿ ಅವರ ಪರಿಚಯ ಮಾಡ್ಕೊಡ್ತೀನಿ. 5 ಸಿನಿಮಾಗಳು ಮಾಡಿದ್ದಾರೆ. ಮಾಡಿರುವಂಥ 5 ಸಿನಿಮಾಕ್ಕೆ ಅವಾಗಲೇ ಒಂದು 2-3 ಪ್ರಶಸ್ತಿಗಳು ಬಂದ್ಬಿಟ್ಟಿದೆ. ಇನ್ನೊಂದು 15-20 ಆಗ್ಬಿಟ್ರೆ ಎಷ್ಟು ಪ್ರಶಸ್ತಿ ಬರುತ್ತೋ ಅಂತ ಭಯ ನಮಗೆ ಶುರು ಆಗಿದೆ. ಇವ್ರ ಜೊತೆ ಮಾತಾಡ್ಬೋದು, ಇವ್ರ ಪರಿಚಯ ನಿಮ್ಗೆ ಮಾಡ್ಕೊಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನವೀನ್. ನಮಸ್ಕಾರ. ನಮಸ್ತೆ ಸರ್. ನವೀನ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಅವ್ರು ತಿರುಗೇ ನೋಡಲ್ಲ, ನವೀನ್ ಸಜ್ಜು ಅಂತಾನೆ ಕರಿಬೇಕು. ಮೂಲತಃ ಮಂಡ್ಯದವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜನಪ್ರಿಯ ಗೀತೆಗಳು ಏನು ಕಳೆದ ವರ್ಷ ಬಂತು ಅದೆಲ್ಲ ಆಡಿರೋದು ಇವರೇನೇನೆ. ಇವ್ರ ಹತ್ರ ಆಟ ಆಡ್ತಾ ಆಡಿಸ್ತಾ ಅದ್ಭುತವಾಗಿರುವಂಥ ಗಾಯಕನ ನೀವು ಕೇಳ್ಬೋದು. ಗಾಯನ ಯಾವ ರೀತಿ ಮಾಡ್ಬೋದು, ಯಾಕಂದರೆ ಎಲ್ಲರೂ ಅಂದ್ಕೊಂಡಿರ್ತಾರೆ ನಾನು ಹಾಡುಗಾರ ಆಗಬೇಕು ಅಂದರೆ ಸಂಗೀತ ಅಭ್ಯಾಸ ಮಾಡಿರಬೇಕು, ಸಂಗೀತ ಕಲ್ತಿರಬೇಕು, ಇಲ್ಲಾಂದರೆ ಹಾಡೋಕ್ಕಾಗಲ್ಲ ಅಂತ. ಸಾರ್ ಅವೆಲ್ಲ ಏನೂ ಇಲ್ಲ. ಮಂಡ್ಯದವ್ರು ನಾವು ಆಡಿದೀವಿ ಒಂದ್ಸರಿ ನೋಡಿ ಸರ್ ಅಂತ ಹೇಳಿದರೆ. ನೀವು ಇವ್ರ ಜೊತೆ ಮಾತಾಡ್ಬೋದು. ಇದು ನೇರ ಪ್ರಸಾದ ಕಾರ್ಯಕ್ರಮ, ಮುಸ್ಸಂಜೆಯ ಮಾತು ಕಾರ್ಯಕ್ರಮ. ಸರ್ ನಮಸ್ಕಾರ. ಪೂರ್ಣಚಂದ್ರ ತೇಜಸ್ವಿ ಅವ್ರ ಪರಿಚಯ ತುಂಬಾ ಜನಕ್ಕೆ ಇರಲ್ಲ, ಎಲ್ಲೂ ನೋಡಿರಲ್ವಲ್ಲ, ಯಾಕಂದ್ರೆ ನಟರಾದ ತಕ್ಷಣ ನೋಡ್ಬಿಡ್ತಾರೆ, ಎಲ್ಲ ಗೊತ್ತಾಗಿರುತ್ತೆ. ಆಡಿರೋರು ನೋಡಿರಲ್ಲ, ಯಾರ್ಯಾರು ಅಂತಾನೆ ಗೊತ್ತಿರಲ್ಲ. ಕೇಳಿದಾಗ ಮಾತ್ರ ಯಾರೋ ಯಾರೋ ಅನ್ಕೊಂಡಿರ್ತಾರೆ. ಆದ್ರೆ ನಿಮ್ ಪರಿಚಯ ಇದು ಬಹಳ ಖುಷಿ ಆಗ್ತದೆ. ಮಾಡಿರುವಂತ 5 ಸಿನಿಮಾಗಳಲ್ಲಿ ಅವಾಗಲೇ 2-3 ಅವಾರ್ಡ್ ನೀವು ತಗೊಂಡ್ಬಿಟ್ಟಿದ್ದೀರಾ. ಮೊದಲನೇ ಸಿನಿಮಾ ಯಾವುದು ಪೂರ್ಣಚಂದ್ರ ಅವ್ರೆ? ಸರ್, ಲೂಸಿಯಾ ನನ್ನ ಮೊದಲನೇ ಸಿನಿಮಾ. ಓಕೆ, ಲೂಸಿಯಾ ಅಂದ್ರೆ ನೀವು ಸಂಗೀತ ನಿರ್ದೇಶಕರು ಹೆಂಗಾದ್ರಿ? ಯಾಕಂದ್ರೆ ಯೂಶಲಿ ಎಲ್ಲರಿಗೂ ಹೆಂಗೆ ಸಂಗೀತ ನಿರ್ದೇಶಕರಾಗಬೇಕು ಅಂತ ಗೊತ್ತಿರಲ್ಲ. ಏನ್ ಮಾಡ್ತಾ ಇದ್ದೀರಾ? ಆರ್ಕೆಸ್ಟ್ರಾ ಆಡ್ತಾ ಇರ್ತಾರೆ, ಸರ್ ಟ್ರೈ ಮಾಡ್ತಾ ಇದ್ದೀನಿ ಸರ್, ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಇದ್ದೀನಿ ಸರ್ ಅಂತ ತುಂಬಾ ಜನಕ್ಕೆ ಕ್ವಶನ್ ಮಾರ್ಕು. ಯಾವ ರೀತಿ ನೀವು ಸಂಗೀತ ನಿರ್ದೇಶಕರಾದ್ರಿ? ಅದು ತುಂಬಾ ಸ್ವಾರಸ್ಯಕರವಾದ ವಿಚಾರ. ಆಕ್ಚುಲಿ ನಾನು ಟ್ರೈ ಮಾಡ್ತಿದ್ದೆ ಒಂದು 15 ವರ್ಷದಿಂದ. ನಾನು ಟ್ರೈ ಸೈಕಲ್ ಹೊಡಿತಾ ಇದ್ರಾ? 15 ವರ್ಷದಿಂದ ಸೈಕಲ್ ಹತ್ತಿದ್ ನೀವು? ಮಾಡಬೇಕು ಈ ತರದೇನೋ ಅನ್ನೋ ತರದಲ್ಲಿ ಪ್ರಯತ್ನಗಳು ನಡೀತಾ ಇತ್ತು. ಬಟ್ ಗೊತ್ತಲ್ಲ, ಒಬ್ಬ ತುಂಬಾ ಹೊಸಬ್ರು ಸಂಗೀತ ನಿರ್ದೇಶಕನ ಗೊತ್ತಾಗಲ್ಲ. ಹೌದು, ಬಾರಿ. ನಾನು ಆಕ್ಚುಲಿ 2007 ನಲ್ಲಿ ಬಂದಿದೆ. ಬಂದು ಗಾಂಧಿನಗರದಲ್ಲಿ ಒಂದು 3 ತಿಂಗಳು ಓಡಾಡಿ ಸೈಕಲ್ ಹೊಡೆದು ಎಲ್ಲ ಆಫೀಸ್ಗೂ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ಬಂದವನು. ಅಲ್ಲಿ ಯಾವ್ದೋ ಎಡಿಟಿಂಗ್ ಸ್ಟುಡಿಯೋ, ಚಾವ್ಲಾ ಸ್ಟುಡಿಯೋ ಅಂತ ಅಲ್ಲಿ ಎಡಿಟರ್ ಆಗಿ ಸೇರ್ಕೊಂಡು ಎಡಿಟಿಂಗ್ ಕಲ್ತ್ಕೊಂಡು ಓಕೆ ಈ ರೂಟ್ ಇಂದವನ್ನಾರು ಹೋಗ್ಬೋದೇನೋ ಅನ್ನೋ ತರದಲ್ಲಿ. ಆಮೇಲೆ ಇದು ಯಾವ್ದು ಸರಿ ಪ್ರಯೋಜನ ಆಗಲ್ಲ ಅನ್ಬಿಟ್ಟು ತಿರ್ಗಾ ವಾಪಸ್ ಮೈಸೂರಿಗೆ ಹೋಗಿದ್ದೆ. ಈ ತರ ಮೈಸೂರು ನಾನು ಶ್ರೀರಂಗಪಟ್ಟಣದವನು ಆಕ್ಚುಲಿ. ವಾಸ ಎಲ್ಲ ಮೈಸೂರು. ಅಲ್ಲ, ಮೈಸೂರವ್ರು ತುಂಬಾ ಪ್ರತಿಭೆಗಳಿದೆ ಅಲ್ಲಿ. ನಾವು ತುಂಬಾ ನಮ್ಮ ಕಾರ್ಯಕ್ರಮದಲ್ಲಿ ತುಂಬಾ ಜನ ಮೈಸೂರವರು ಬಂದಿದ್ದಾರೆ, ಜೊತೆಗೆ ಮಂಡ್ಯದವರು ಬಂದಿದ್ದಾರೆ. ನವೀನ್, ಎಲ್ಲಪ್ಪ ಹಾಡಕ್ ಸಿಕ್ಕಿದ್ರಿ ನೀವು? ಎಂತ ಅದ್ಭುತವಾದ ಆಟಗಾರ ನೀವು. ಒಳ್ಳೆ ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ, ಯಾರಿಗೂ ಗೊತ್ತೇ ಇಲ್ಲ ನೀವು ಹಾಡು ಹೇಳ್ತೀವಿ. ಹೆಂಗ್ ಗೊತ್ತಾಯ್ತು ನಿಮ್ಗೆ? ಹೆಂಗ್ ಚಾನ್ಸ್ ಸಿಕ್ತು ನಿಮ್ಗೆ ಹಾಡು ಹೇಳಕ್ಕೆ? ಆಕ್ಚುಲಿ ನಾನು ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ದೆ. ಓಕೆ, ಆರ್ಕೆಸ್ಟ್ರಾಗಳಲ್ಲಿ ಸಂಗೀತ ಕಲ್ತಿಲ್ಲ ನೀವು? ಸಂಗೀತ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಿದ್ರಿ, ಬುಕ್ ತಗೊಂಡ್ರೆ ಹಾಡು ಹೇಳ್ತೀರಿ, ಸಖತ್ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರ್ತಾ ಆಡ್ಬಿಡ್ತಾ ಇದ್ರಿ. ಬಟ್ ಸಿನಿಮಾದ ಆಡ್ಬೇಕಂದ್ರೆ ನಿಮ್ಮ ಹತ್ರ ಟ್ರಾಕ್ ಏನಿರಲ್ಲ, ಹೊಸ ಟ್ರಾಕ್ ನೀವೇ ಸೃಷ್ಟಿ ಮಾಡ್ಬೇಕು. ಹೆಂಗ್ ಈಸಿ ಆಯ್ತು? ಅವಾಗ ಈಸಿ ಏನಾಗ್ಲಿಲ್ಲ ಸರ್, ತುಂಬಾ ಕಷ್ಟ ಆಯ್ತು. ಮೊದಲನೇ ಹಾಡು ಯಾವ್ದು? ಮೊದಲನೇ ಹಾಡೆ ಲೂಸಿಯಾನೆ. ಜಮ್ಮ ಜಮ್ಮ ಏಳು ಶಿವ. ಓಕೆ, ಲೂಸಿಯಾಗ ಆಡಿದ ಹಾಡುಗಳೇ ಮೊದಲನೇ ಹಾಡುಗಳು. ಲೂಸಿಯಾ ತುಂಬಾ ಜನಪ್ರಿಯ ಹಾಡಿದಿಲ್ಲ ಯಾವ್ದು? ಅದೇ ಜಮ್ಮ ಜಮ್ಮ. ಹೇಳಿ, ಅದೇಳಿ ಸ್ವಲ್ಪ ಹೇಳಿ ನಂಗೆ. ಎದೆಯೊಳಗಿನ್ನ ತಮ್ಮ ತಮ್ಮ ತಮ್ಮಟೆ ಯಾರೋ ಬಡ್ದಂಗಾಯ್ತಾಯ್ತೆ. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟೆ ಯಾರೋ ಬಡ್ದಂಗಾಯ್ತಾಯ್ತೆ. ಮೆದ್ಲಿನ ಮೂಲೆಲೆಲ್ಲೋ ಪದಗಳು ಗುನ್ಗುನ್ ಗುನ್ಗುನ್ ಗುಟ್ಟುತ್ತೈತೆ. ಎರಡೋ ಬೆರಳು ಬಾಯಲ್ಲಿಟ್ಟುಕೊಂಡು ಸಿಳ್ಳೆ ಒಡಿಯಂಗಾಗುತ್ತೈತೆ. ಅಡ್ಡ ದಿಡ್ಡಿ ಅಲೆದ ಕಾಲು ತಾಳಕಂತ ಕತಕ ಕುಣಿತೈತೆ. ಜಮ್ಮ 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 ಜಾ ಜಮ್ಮ 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 ಜಾ. ಸಾಕಾಗ್ತೀರಿ. ಅದೇ, ಯಾಕಂದ್ರೆ ಪ್ರತಿಭೆ ಇರ್ಬೇಕಷ್ಟೇ. ಪ್ರತಿಭೆಗೆ ಒಂದು ಅವಕಾಶ ಸಿಕ್ತಾಗ ಅದ್ಭುತವಾದಂತಹ ಪ್ರತಿಭೆಗಳು ಹೊರ ಬರ್ತಾ ಇದೆ. ಅದರೊಳಗೆ ನಮ್ಮ ಮಂಡ್ಯದ ನವೀನ್ ಸಜ್ಜುನೆ ಜೀವಂತ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಅನ್ಕೊಳ್ತಾರೆ ಇನ್ಫ್ಲೂಯೆನ್ಸ್ ಬೇಕು, ಅಲ್ಲ ಅವ್ರವ್ರು ಕಷ್ಟಪಟ್ಟಿರ್ತಾರೆ ಆ ಲೈನಿಗೆ ಬರಬೇಕು ಅಂದ್ರೆ. ಆದ್ರೆ ಇಲ್ಲಿ ಪ್ರತಿಭೆನೇ ಫೈನಲ್. ನಾವು ಯಾವ ಕಂಟೆಂಟ್ ಇಸ್ ಕಿಂಗ್ ಅಂತೀವಿ, ಆ ಥರ ಪ್ರತಿಭೆನೇ ಫೈನಲ್. ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ. ಆಮೇಲೆ ತೇಜಸ್ವಿ ಅವರೇ, ರಾಕೆಟ್ ಸಿನಿಮಾದಲ್ಲಿ ಪುನೀತ್ ಅವ್ರ ಕೈಲಿ ಆಡಿಸ್ಬಿಟ್ಟಿದ್ದಾರೆ. ಹೌದು, ನಿಮಗೆ ಅವ್ರು ತುಂಬಾ ಈಸಿ ಮಾಡ್ಕೊಟ್ರು ನಮ್ಗೆ. ಆಕ್ಚುಲಿ ನನ್ಗೆ ಅದೇ ಟೆನ್ಷನ್ ಇತ್ತು, ಅಯ್ಯೋ ಪುನೀತ್ ಸರ್ ಹತ್ರ ಹೇಳಿಸ್ತಾ ಇದೀವಿ ಹೆಂಗಪ್ಪ ಏನು ಅಂತ. ಬಟ್ ಅವ್ರು ತುಂಬಾ ಬಂದ ತಕ್ಷಣ ತುಂಬಾ ಆತ್ಮೀಯವಾಗಿ ಅವರು ನನ್ಗೆ ಲೂಸಿಯಾ ತಿನ್ಬೇಡ ಕಮ್ಮಿ ಸಾಂಗ್ ನೋಡಿ ಅವರೇ ಫೋನ್ ಮಾಡಿದ್ರು ನನಗೆ. ಹಂಗಾಗಿ ಸ್ವಲ್ಪ ಪರಿಚಯ ಇತ್ತು. ಲೂಸಿಯಾ ನೋಡಿದ್ಮೇಲೆ ಫೋನ್ ಮಾಡಿ ತುಂಬಾ ಚೆನ್ನಾಗಿದೆ ಹಾಡು ಅಂತ ಹೇಳಿದ್ರು. ಬಂದಾಗ್ಲೂ ಅದನ್ನ ಪರಿಚಯ ಮಾಡ್ಕೊಂಡು ಹಾಗಾಗಿ ನನ್ಗೆ ಸ್ವಲ್ಪ ಈಸಿ ಮಾಡ್ಕೊಟ್ರು.
ಮಾಡ್ಕೊಟ್ಟು ತುಂಬಾ ಚೆನ್ನಾಗಿ ಹಾಡ್ಕೊಟ್ರು ಪುನೀತ್ ಅವರು ಎಷ್ಟು ರಾಕೆಟ್ ಸಿನಿಮಾದಲ್ಲಿ ರಾಕೆಟ್ ಸಿನಿಮಾ ಈ ತಿಂಗಳು ಬಿಡುಗಡೆ ಆಗ್ಬೋದಲ್ಲ ಆಗಸ್ಟ್ ನಲ್ಲಿ ಆಗಸ್ಟ್ ಲಾಸ್ಟ್ ಓಕೆ ರಾಕೆಟ್ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ನೇ ಕರೆಸಿ ಆಡಿಸ್ಬಿಟ್ಟಿದ್ದಾರೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು. ಆ ಸಾಂಗ್ ಎಷ್ಟು ಅದ್ಭುತವಾಗಿ ಆಡಿಸಿದ್ದಾರೆ ಅಂತ ಹೇಳಿದ್ರೆ ಒಂದ್ಸರಿ ನೋಡಿ ಸರ್. ನಾವು ನಮ್ ಪಾಡಿಗೆ ಮಲಿಕೊಂಡು ಕನಸಲಿ ಬಂದ್ರಿ ನೀವು ಹೂವಿಡ್ಕೊಂಡು. ತಣ್ಣಗೆ ಇದ್ವಿ ನಾವು ನಮ್ ಪಾಡಿಗೆ ಮಲಿಕೊಂಡು ಎದುರಿಗೆ ಬಂದ್ರಿ ನೀವು ನಗು ಚಲ್ಕೊಂಡು. ಕುಂತೆ ನಾನು ಮಿಂಚೊಂದು ಬಂತೆಂದು ಅಚ್ಚುಕಟ್ಟು ಪ್ರೀತಿ ಈಗ ಶುರು ಮಾಡ್ಬೋದು. ಬಾರೆ ನನ್ನೆದೆಯೊಳಗೆ ನೀನೇ ದಿನ ಕನಸೊಳಗೆ. ಬಾರೆ ನನ್ನೆದೆಯೊಳಗೆ ನೀನೇ ದಿನ ಕನಸೊಳಗೆ. ತೊಂದರೆಗೆ ಇದ್ವಿ ನಾವು ನಮ್ ಪಾಡಿಗೆ ಮಲಿಕೊಂಡು ಎದುರಿಗೆ ಬಂದ್ರಿ ನೀವು ನಗು ಚಲ್ಕೊಂಡು. ರೆಕಾರ್ಡಿಂಗ್ ಸ್ಟುಡಿಯೋ ಒಳಗಡೆ ಫಸ್ಟ್ ಟೈಮ್ ಕಾಲಿಡ್ತಾ ಇದ್ದೀನಿ, ಅದಕ್ಕೆ ಬಲ್ಗಾಲಿಟ್ಟು ಬಂದೆ ನಾನು. ಐ ಥಿಂಕ್ ಆ್ಯಕ್ಟಿಂಗ್ ಆಡಿಷನ್ಸ್ ಕೂಡ ಇಷ್ಟೊಂದು ಭಯ ಆಗಿರಲಿಲ್ಲ, ಆದರೆ ತುಂಬ ಭಯ ಆಗಿದೆ, ತುಂಬ ನರ್ವಸ್ ಆಗಿದ್ದೀನಿ. ಪೂರ್ಣ ಅವರು ವಾಯ್ಸ್ ಚೆನ್ನಾಗಿದೆ, ಹಾಡು ಅಂದರು. ಎಲ್ಲ ಓಕೆ, ಈ ಹುಡುಗಿ ಯಾಕೆ ಈ ಹುಡುಗಿ ಹೆಂಗೆ ಆಡ್ಸಿದ್ರಿ? ಇಲ್ಲ, ಅದು ಆಕ್ಚುಲಿ ಅವರು ನಾವು ಸ್ಟುಡಿಯೋ ರೆಕಾರ್ಡಿಂಗ್ ಹೋಗ್ತಾ ಇದ್ವಲ್ಲ, ಹೌದು, ತುಂಬಾ ಕಡಿಮೆ ಲೈನ್ಸ್ ಇತ್ತು. ಪುನೀತ್ ಅವರ ಸಾಂಗ್ ಜೊತೆಗೆ ಒಂದ್ 4 ಲೈನ್ ಅಷ್ಟೇ ಹಾಡ್ಬೇಕಾಗಿತ್ತು. ಅದಕ್ಕೆ ಯಾರಪ್ಪ ಸಿಂಗರ್ ನ ಹುಡ್ಕೋದು, ಅದಕ್ಕೊಂಬ್ರು ಅನ್ನೋ ತರದಲ್ಲಿ ಇತ್ತು. ಅವಾಗ ಇವ್ರು ಡಬ್ಬಿಂಗ್ ಬಂದಿದ್ರು ಸ್ಟುಡಿಯೋದಲ್ಲಿ, ಸತೀಶ್ ಅವ್ರ ಜೊತೆ ಕರ್ಕೊಂಡ್ ಬಂದಿದ್ರು. ಅವಾಗ ಇವ್ರು ಹಾಡ್ತಾರೆ ಅಂತ ಸತೀಶ್ ಹೇಳಿದ್ರು, ಚೆನ್ನಾಗಿ ಹಾಡ್ತಾರೆ ಅಂತ ಒಂದು. ನಾನು ಅಲ್ಲೇ ಸಣ್ಣ ಪುಟ್ಟ ಗುನ್ಗೋದು ಇದೆಲ್ಲ ನೋಡ್ತಿದ್ದೆ. ಇಲ್ಲ ನೋಡೋಣ ಸತೀಶ್, ಇಲ್ಲ ಹೆಂಗಿದ್ರು ಬಂದ್ಬಿಟ್ಟಿದೀವಿ, ಒಂದ್ ಆಡಿಷನ್ ಮಾಡಿಸ್ಬಿಡೋಣ ಅನ್ಬಿಟ್ಟು ಒಂದ್ ಹಾಡು ಹೇಳಿಸ್ದು. ತುಂಬಾ ಚೆನ್ನಾಗಿತ್ತು ವಾಯ್ಸ್ ಎಲ್ಲ. ವೆರಿ ಗುಡ್. ನೋಡೋಣ ಅವ್ನು ಟ್ರೈ ಮಾಡೋಣ ಅನ್ಬಿಟ್ಟು ಮಾಡಿದ್ರು, ತುಂಬಾ ಚೆನ್ನಾಗಿ ಹಾಡ್ಬಿಟ್ರು. ಅದೇ ಇಂಪಾರ್ಟೆಂಟ್, ಯಾಕಂದ್ರೆ ಯಾರು ಟ್ರೈ ಮಾಡ್ತಾ ಇರ್ಬೇಕು, ಹೊಸಬ್ರು ಹೆಂಗ್ ಅವಕಾಶ ಕೊಡೋದು ನಾವಿಲ್ಲ ಅಂದ್ರೆ. ಆಮೇಲೆ ಇವ್ರೆಲ್ಲಿ ಸಿಕ್ಕಿದ್ರು ನಿಮ್ಗೆ? ಇವ್ರು ಆಕ್ಚುಲಿ ಮೈಸೂರು ಮಂಡ್ಯ ಓಡಾಡ್ಬೇಕಾದ್ರೆ, ಬೆಂಗಳೂರು ಓಡಾಡ್ಬೇಕಾದ್ರೆ ಮಂಡ್ಯದಲ್ಲಿ ಹತ್ಕೋತಿದ್ರ ಟ್ರೈನ್ ಅವರು? ಇಲ್ಲ, ಅವರು ಮೈಸೂರಲ್ಲ, ಮಂಡ್ಯದವರು. ಮೈಸೂರಲ್ಲೇ ಬೆಳೆದಿದ್ದಲ್ಲ, ಅವರು ಬೆಳೆದಿದ್ದಲ್ಲ, ಹುಟ್ಟಿದ ಮಂಡ್ಯ. ಹಂಗಾಗಿ ಇವ್ರು ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ರು. ನೀವು ಆರ್ಕೆಸ್ಟ್ರಾದಲ್ಲಿ ನೋಡಿ ತುಂಬಾ ಖುಷಿ ಆಗಿತ್ತು, ತುಂಬಾ ಚೆನ್ನಾಗಿ ಹಾಡ್ತಾನೆ ಅಂತ. ಅದಕ್ಕಿಂತ ಮುಖ್ಯವಾಗಿ ಥಿಯೇಟರ್ ನಲ್ಲಿ ನಾನು ನಿರಂತರ ಫೌಂಡೇಶನ್ ಅಂತ ಒಂದು ಥಿಯೇಟರ್ ನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ ವಾಲಂಟಿಯರ್ ಆಗಿ. ಇವನು ಅದ್ರಗ್ ಬಂದ್ ಜಾಯಿನ್ ಆಗಿದ್ದ ಆಮೇಲೆ ನಂತರ ದಿನಗಳಲ್ಲಿ. ಈ ತರದೊಂದು ಸಣ್ಣ ಪರಿಚಯ ಇತ್ತು. ಅದ್ರ ಜೊತೆಗೆ ತುಂಬಾ ಚೆನ್ನಾಗಿ ವಿಶೇಷವಾದ ವಾಯ್ಸು. ವಿಶೇಷವಾದ ವಾಯ್ಸಲ್ಲಿ ಯಾವ್ದು ಆಡ್ಸಿದ್ದೀರಾ? ಅದ್ರಲ್ಲಿ ಈ ತರ ತಿನ್ಬೇಡ ಕಮ್ಮಿ ಆಡಿಸ್ಬೇಕಲ್ಲ. ತಿನ್ಬೇಡ ಕಮ್ಮಿ ಆಕ್ಚುಲಿ ಅದು ನನ್ನ ವಾಯ್ಸ್ ಅಲ್ಲೇ ಹಾಡ್ಬಿಟ್ಟೆ. ಅದು ನೀವು ಹಾಡಿದ್ರ? ನಿಮ್ದೇನ್ರಿ ಇಬ್ಬರದು ಹಿಂಗೆ ಕಾಂಬಿನೇಷನ್? ಅದು ಆಕ್ಸಿಡೆಂಟಲಿ ನಾನು ಹಾಡ್ದೆ ಅಂತ ಹೇಳ್ಬೋದು. ಅಂದ್ರೆ ಸುಮ್ನೆ ಟ್ರ್ಯಾಕ್ ಹಾಡಿದ್ದೆ, ಆಡಿಷನ್ ಬಿಟ್ಟಿದ್ದೆ. ನೀನು ಆಡಲ್ಲ ನೋಡೋಣ, ಸಖತ್ತಾಗಿರಾಡ್ ಹೇಳ್ರಿ. ಬಿಡ್ರಿ, ತಾಳಿ ಒಂದ್ ನಿಮಿಷ ತಾಳ್ರಿ, ಯಾರು ನಿಮ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಾ ಇದಾರೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಅನ್ನ ಮಾಡೋದ್ ಕಲ್ತ್ರಾ? ಅನ್ನ ಮಾಡೋದ್ ಕಲ್ತ್ರಾ? ಓಕೆ, ಫುಲ್ ಅಡಿಗೆ ಕಲ್ತ್ಬಿಟ್ಟಿದೀರಾ ಅಂತ ಕಾಣ್ತಾ ಇದೆ, ಖುಷಿ ನೋಡಿದ್ರೆ. ಸಾರಿ, ಅಡಿಗೆ ಮಾಡೋದ್ ಪೂರ್ತಿ ಕಲ್ತ್ಬಿಟ್ಟಿದೀರಾ ಅನ್ಸ್ತಾ ಇದೆ. ಹೌದೌದು, ಎಲ್ಲ ಕಲ್ತಿದ್ದೀನಿ, ನೀವು ಪುಸ್ತಕನ ಕೊಟ್ಟಿದ್ರಲ್ವಾ? ಎಸ್. ಯಾರು ಸರ್ ಮಾತಾಡ್ತಾರದು? ಐಶಾನಿ ಶೆಟ್ಟಿ. ಈಗ ತಾನೇ ನೋಡಿದ್ರಲ್ಲ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಐಶಾನಿ ಅವರೇ ಹೇಗಿದ್ದೀರಾ? ಶೂಟಿಂಗ್ ನಡೀತಾ ಇದೆ ಅನ್ಸುತ್ತೆ. ಶೂಟಿಂಗ್ ನಡೀತಾ ಇದೆ ಬಾದಾಮಿಯಲ್ಲಿ. ಸೂಪರ್ ಕೇಳ್ತಾ ಇದೆ ಅನ್ಸುತ್ತೆ ನಿಮ್ಗೆಲ್ಲ. ಶೂಟಿಂಗ್ ಅಲ್ಲಿ ಇದೀರಾ? ಶೂಟಿಂಗ್ ಇಂದಾನೆ ಮಾತಾಡ್ತಾ ಇದ್ದಾರೆ, ತುಂಬಾ ಖುಷಿ ಆಯ್ತು. ನಿಮ್ ಹಾಡು ಇವಾಗ ತಾನೇ ಕೇಳ್ದೋ ನೋಡ್ದೋ. ಆಮೇಲೆ ನಾನು ಅದೇ ಕೇಳ್ತಾ ಇದ್ದೆ, ಐಶಾನಿ ಅವರೇ ನಿಮ್ ಕೈಲಿ ಹೆಂಗ್ ಆಡ್ಸಿದ್ರು ಅಂತ ಕೇಳ್ತಾ ಇದ್ದೆ. ನನ್ ಕೈಲಿ ನಾನು ಹಾಡ್ತೀನಿ. ಅಲ್ಲ, ತುಂಬಾ ಚೆನ್ನಾಗಿ ಆಡ್ತೀರಾ, ಅಡಿಗೆನೂ ಮಾಡ್ತೀರಾ, ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಕೇಳ್ತಾ ಇದ್ದೆ. ನಾನು ಅಡ್ಗೆ ಮಾಡ್ತಾ ಇರ್ಬೇಕಾದ್ರೆ ಹಾಡ್ತಾ ಇದ್ದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಐಶಾನಿ ಅವರೇ ಪೂರ್ಣಚಂದ್ರ ತೇಜಸ್ವಿ ಅವರು ಇದ್ದಾರೆ, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಾರಿ, ನನ್ ಕ್ಲಿಯರ್ ಇಲ್ಲ. ಓಕೆ, ಇಟ್ಬಿಡಿ ಫೋನು. ಅಯ್ಯೋ ರೀ, ಹಲೋ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರು ತುಂಬಾ ಪೇಷಂಟ್, ತುಂಬಾ ಸಿಂಪಲ್, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಅವ್ರ ತರ ಅಂದ್ರೆ ಅವ್ರ ಯುನೀಕ್ನೆಸ್ ಇದೆ ಅವ್ರ ಎಲ್ಲಾ ಹಾಡ್ಗೂ. ಅಂದ್ರೆ ಅವ್ರ ಹಾಡ್ ಬಂದ್ರೆ ಪೂರ್ಣ ಸರ್ ಹಾಡ್ ಅಂತ ಗೊತ್ತಾಗುತ್ತೆ, ಅವ್ರ ಸೌಂಡಿಂಗ್ಸ್ ಎಲ್ಲ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ತುಂಬಾ ಕಷ್ಟ ಪಡ್ಕೊಂಡು ಮಾತಾಡ್ತಾ ಇದ್ದೀರಾ,
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಮುತ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮ್ಮ ಜೊತೆಗಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಅವರು, ಅವರ ಜೊತೆಗೆ ನಮ್ಮ ನವೀನ್ ಸಜ್ಜು ಅವರು ಇದ್ದಾರೆ. ಏನಂದ್ರೆ ಇವರು ಅದ್ಭುತವಾದಂಥ ಒಂದು ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಜೊತೆಗೆ ಒಂದು ಅದ್ಭುತವಾದಂಥ ಹಾಡುಗಾರರು, ಗಾಯಕರಿದ್ದಾರೆ. ಉದಯೋನ್ಮುಖ ಗಾಯಕ ಅಂದ್ರೂ ತಪ್ಪಾಗಲ್ಲ. ಉದಯೋನ್ಮುಖ ಅಂದ ತಕ್ಷಣ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ಹೊಸದನ್ನು ತೋರಿಸಿರ್ಬೇಕು, ಹೊಸ ಹಾಡನ್ನು ಹಾಡಿರಬೇಕು. ಯಾಕಂದರೆ ಅವರು ಮಾಡಿರುವಂಥ 5-6 ಸಿನಿಮಾಗಳಾದರೂ ಕೂಡ ಅಲ್ಲಿ ಅವರ ಪ್ರತಿಭೆಗಳನ್ನ ಇಬ್ರು ತೋರಿಸಿದ್ದಾರೆ. ಇವ್ರ ಜೊತೆ ನಾವು ಮಾತಾಡ್ತಾ ಇದ್ದೀವಿ, ನೀವು ಕೂಡ ಇವ್ರ ಜೊತೆ ಮಾತಾಡ್ಬೋದು. ನವೀನ್ ಸಜ್ಜು, ಕೃಷ್ಣಲೀಲಾದಲ್ಲೂ ಹಾಡು ಹೇಳಿದ್ದೀರಾ ನೀವು? ಯಾವ್ದು? ಒಂದು ಪ್ಯಾಥೋ ಸಾಂಗ್ ಹಾಡಿದ್ದೀನಿ. ಹೇಳ್ರಿ, ನೀವು ಹೇಳೋದೇ ಕಾಯ್ತಾ ಇದೀವಿ ನಾವು. ಹಾಡ್ಲಾ ಸರ್? ಕೇಳ್ರಿ, ನಾವು ಕೇಳಕ್ ರೆಡಿ ಆಗಿದ್ದೀವಿ. ನೀವು ಬೇಗ ಆಡಿ. ಹೆಣ್ಮಕ್ಳು ಎಲ್ಲ ಕೋಪ ಮಾಡ್ಕೊಳ್ತಾರೆ. ಇಲ್ಲ, ನೀವು ಆಡ್ರಿ ಸ್ವಾಮಿ. ನಿಮ್ ನೋಡಿದ್ರೆ ಕೋಪ ಮಾಡ್ಕೊಳ್ತಾರ ಕಾಣಲ್ಲ ನೀವು. ಮುಟ್ಲಿಲ್ಲ ಮುರಿಲಿಲ್ಲ ಕಣ್ಣಿಗೆ ಬಂದು ಹೊಡಿತು, ಗಂಡೈಕ್ಳ ಲೈಫಿಗೆ ಸೇಫ್ಟಿನೇ ಹೋಯ್ತು. ಮುಟ್ಲಿಲ್ಲ ಮುರಿಲಿಲ್ಲ ಕಣ್ಣಿಗೆ ಬಂದು ಹೊಡಿತು, ಗಂಡೈಕ್ಳ ಲೈಫಿಗೆ ಸೇಫ್ಟಿನೇ ಹೋಯ್ತು. ಎಲ್ಲೋದ್ರು ಲೇಡೀಸೇ ಫಸ್ಟು, ನಾವೇನೇ ಮಾಡಿದ್ರು ವೇಸ್ಟು. ಅವರಾಡೋ ಮಾತೇನೋ ಟೇಸ್ಟು, ಕೇಳ್ಕೊಂಡು ನೀ ಹೋದ್ರೆ ಊಷ್ಟು. ಹೆಣ್ಣಿಗಿಂತ ಎಣ್ಣೆನೆ ಬೆಸ್ಟು. ಅಷ್ಟೇನಾ ಹುಡುಗಿರು, ಅಷ್ಟೇನಾ ಇಷ್ಟೇನಾ ಹುಡುಗರು, ಇಷ್ಟೇನಾ? ಸುಂದರಪ್ಪ ಸಾಕು, ಏನಪ್ಪ ಹಿಂಗೆಲ್ಲ ಹೇಳ್ತೀಯ ನೀನು? ಇಷ್ಟೇನಾ? ಎಷ್ಟು ನಾವು? ಓಕೆ. ಆಮೇಲೆ ನಿಮ್ಗೆ ಈ ಒಂದು 5-6 ಸಿನಿಮಾಗಳೆಲ್ಲ ಹಾಡಿದ್ದೀರಲ್ವಾ? ಎಷ್ಟು ಸಿನಿಮಾಗಳು ಹಾಡಿದ್ದೀನಿ ಸರ್? ಒಂದು 40-45 ಹಾಡು ಹಾಡಿದ್ದೀನಿ. 40-45 ಹಾಡಲ್ಲಿ ನಿಮ್ಗೆ ಇಷ್ಟ ಆಗಿರೋಂಥ ಹಾಡು ಅದು? ಅಂದ್ರೆ ಎಲ್ಲಾ ಕಡೆ ಹೋದ ತಕ್ಷಣ ನವೀನ್ ಬಂದ್ರು, ನವೀನ್ ಕಡೆ ಆಡ್ಸಿ ಅಂತ ಏನ್ ಹೇಳ್ತಾರೆ? ನವೀನ್ ಬಂದ್ರು ಅಂದ್ರು ಲೂಸಿಯಾ ಅಂತಾನೆ. ಯಾವ್ದು? ಅದೇನಾ? ಅದೇ ಜಮ್ಮ. ಓಕೆ. ಸರ್ ತೇಜಸ್ವಿ ಅವರೇ, ರಾಕೆಟ್ ಸಿನಿಮಾದಲ್ಲಿ ನೀವು ನಮ್ಮ ಸತೀಶ್ ಅವ್ರ ಹತ್ರ ಕೂಡ ಆಡ್ಸಿದ್ದೀರಾ? ಹೌದು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಇಲ್ಲ, ನನ್ಗೆ ಅದು ತುಂಬಾ ಒಂಥರ ವಿಶೇಷವಾಗಿ ಏನಕ್ಕೆ ಖುಷಿ ಆಯ್ತು ಅಂತಂದ್ರೆ, ಆ ಹಾಡಲ್ಲಿ ಅದು ಹಾಡು ಅನ್ನೋದಕ್ಕಿನ್ನ ಹೇಳಿ ಪದಗಳು ನುಡಿಬೇಕಾಗಿತ್ತು. ಓಕೆ. ಆ ಎಕ್ಸ್ಪ್ರೆಷನ್ನೇ ತುಂಬಾ ಮುಖ್ಯವಾದಂತ ಹಾಡೋದು. ಓಕೆ. ಆ ತರದ್ರಲ್ಲಿ ಒಬ್ಬ ನಟ ಡೈಲಾಗ್ಗಳನ್ನ ಯಾವ ತರ ತುಂಬಾ ಎಕ್ಸ್ಪ್ರೆಸಿವ್ ಆಗಿ ಹೇಳ್ತಾನೆ, ಅದನ್ನೇ ಹಾಡಲ್ಲಿ ತರಬೇಕಿತ್ತು. ಓಕೆ. ಆ ತರದ ಪ್ರಯತ್ನದಲ್ಲಿ ಸತೀಶ್ ಅವ್ರು ಹಾಡಿದ್ದು ನನ್ಗೆ ತುಂಬಾ ಅನುಕೂಲ ಆಯ್ತು. ಓಕೆ. ಅಷ್ಟೇ ಚೆನ್ನಾಗಿ ಹಾಡ್ಕೊಟ್ರು ಸತೀಶ್ ಅವರು. ಅವರು ಮುಂಚೆ ಒಂದು ಫಿಲಮ್ ಅಲ್ಲಿ ಹಾಡಿದ್ರು ಅವರು ಆಕ್ಚುಲಿ. ಓಕೆ. ನಾವ್ ಅನ್ಕೊಂಡಿದ್ವಿ ಆ ತಿನ್ಬೇಡ ಕಮ್ಮಿ ಅಂತ ಹಾಡ್ ಬಂದಾಗ ಅದು ಸತೀಶ್ ಅವ್ರು ಆಡಿರೋದು ಅನ್ಕೊಂಡಿದ್ವಿ. ನೀವ್ ಆಡಿರೋದಂತ ಯಾರಿಗೂ ಗೊತ್ತೇ ಇಲ್ಲ. ಇವರೇ ಆಡಿದ್ದು ತಿನ್ಬೇಡ ಕಮ್ಮಿ. ನೀವು ಆಡಿದ್ದ? ತುಂಬಾ ಜನಕ್ಕೆ ತಿನ್ಬೇಡ ಕಮ್ಮಿ ಹಾಡಿರೋದು ಸತೀಶ್ ಅವರೇ ಅಂತ ತುಂಬಾ ಜನ ತಲೆಯಿದೆ, ಆದ್ರೆ ನೀವು ಆಡಿರೋದಂತ ಯಾರಿಗೂ ಗೊತ್ತಿಲ್ಲ. ಓಕೆ, ಸತೀಶ್ ಅವ್ರನ್ನ ಕರ್ಸಿ ಸಿಕ್ಕಾಪಟ್ಟೆ ಹಾಡುಗಳನ್ನ ಆಡಿಸಿದೀವಿ. ಒಳ್ಳೆ ಅದ್ಭುತವಾಗಿರೋ ಹಾಡನ್ನ ಹಾಡಿದ್ದಾರೆ. ಈ ಹಾಡು ರಾಕೆಟ್ ಸಿನಿಮಾದು, ನಮ್ಮ ನೀನಾಸಂ ಸತೀಶ್ ಅವರು ಆಡಿರುವಂತ ಹಾಡು. ಅದು ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ನಿರ್ದೇಶನದಲ್ಲಿ ಆಡಿರುವಂತ ಹಾಡು. ಯಾವ ರೀತಿ ಆಡಿಸಿದ್ದಾರೆ ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಹಾಡಿ. ಆಲ್ ದ ಬೆಸ್ಟ್ ಸತೀಶ್ ಸರ್. ತಗೊಳಪ್ಪ. ಪಕ್ಕರೆಂಗೆ ರೆಂಗೆ 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 ರಂಗಿ ತಂಗಿ ರಂಗಿ 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 ಪಕ್ಕರೆಂಗೆ ರೆಂಗೆ 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 ರಂಗಿ ತಂಗಿ. ಮಾರುತ್ತ ಊರಿಗೆ ಅಂಕುಡಂಕು ದಾರಿಗೆ ಸುತ್ತಿ ಸುತ್ತಿ ಗಾಳಿಗೆ ಬಾರತಿಮ್ಮೆ. ನೀರಿಗಿಂತ ಬೀರಿಗೆ ಸೀರೆಗಿಂತ ನೀರಿಗೆ ಕಾಸು ಕಮ್ಮಿ. ನಿಂಗೆ ಸ್ವಲ್ಪ ತಗ್ಗಿ ಪಗ್ಗಿ ರಂಗಿ ಫುಲ್ಲು ಚಂಗಿ ಬಿಂಗಿ. ನಿಂಗೆ ಸ್ವಲ್ಪ ತಗ್ಗಿ ಬಗ್ಗಿ ರಂಗಿ ಫುಲ್ಲು ಡಿಂಗಿ ಡಾಂಗಿ ಚಂಗಿ ಬಿಂಗಿ.
ಸಖತ್ತಾಗಿ ಆಡಿಸ್ತೀರಾ ಸರ್ ನೀವು. ಆಮೇಲೆ ವಾಸ್ಕೋಡಿಗಾಮ ಸಿನಿಮಾ ಇನ್ನ ಬಂದಿಲ್ಲ ನಮ್ಮ ಕಿಶೋರ್ ಅವ್ರದ್ದು. ಹೌದು, ಆಡಿಯೋ ನಿರೀಕ್ಷೆಯಲ್ಲಿ ಇದೆ. ಯಾಕಂದ್ರೆ ಅವ್ರ ಸ್ಟೈಲು ಅದೆಲ್ಲ ವಾಲ್ ಪೋಸ್ಟ್ ಅಲ್ಲಿ ನೋಡಿದಾಗ ಅದ್ರೂ ನೀವು ಸಂಗೀತ ನಿರ್ದೇಶಕರು. ಹೌದು, ಸಿನಿಮಾ ಎಷ್ಟು ಹಾಡ್ ಮಾಡಿದ್ದೀರಾ? ಅದ್ರಲ್ಲಿ 6 ಹಾಡುಗಳಿದೆ. ಓಕೆ, ಅದ್ ಒಂಥರ ಕಾಲೇಜ್ ಹುಡುಗರಿಗೆ ಅಂತಾನೆ ಮಾಡಿರೋ ಅಂತ ಸಬ್ಜೆಕ್ಟ್ ಅದು. ಮಧುಚಂದ್ರ ಅವರು ಡೈರೆಕ್ಟರ್, ಪ್ರೊಡ್ಯೂಸರ್ ಅಶ್ವಿನ್ ಅಂತ. ತುಂಬಾ 2 ವರ್ಷದಿಂದ ತುಂಬಾ ಕಷ್ಟಪಟ್ಟು ತುಂಬಾ ಡೀಟೈಲ್ ವರ್ಕ್ ಮಾಡ್ತಾ ಇದ್ದಾರೆ, ಎಫರ್ಟ್ ಹಾಕಿ. ತುಂಬಾ ಚೆನ್ನಾಗಿ ಫೈನಲ್ ಕಾಪಿ ರೆಡಿ ಇದೆ. ಅದು ನೆಕ್ಸ್ಟ್ ಮಂತ್ ಎಂಡ್ ಅಲ್ಲೆಲ್ಲ. ಈಗ ಯೂಶಲಿ ಸಂಗೀತ ನಿರ್ದೇಶಕರು 2 ತರ ನಿರ್ದೇಶನಗಳು ಮಾಡ್ತಾರೆ. ಅಂದ್ರೆ ಸಂಗೀತ ಮಾಡ್ಬೇಕಂದ್ರೆ ಲಿರಿಕ್ಸ್ ನ ಇಟ್ಕೊಂಡು ಸಂಗೀತನ ಹಾಕ್ತಾರೆ. ಕೆಲವು ಸರಿ ಮೊದ್ಲೇ ಮ್ಯೂಸಿಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಲಿರಿಕ್ಸ್ ನ ಬರ್ಸ್ತಾರೆ. ಯಾವ್ದು ಇಷ್ಟ ನಿಮ್ಗೆ? ನಾನು ಈಗ ಲೂಸಿಯಾಗಿ ಮಾಡಿದಾಗ ಲಿರಿಕ್ ಮತ್ತೆ ಸಂಗೀತ ಒಟ್ಟೊಟ್ಟಿಗೆ. ರವಿಚಂದ್ರ ಅವ್ರ ಮನೆಗೆ ಹೋಗಿ ಮಾತಾಡ್ಬೇಕಂದ್ರೆ ಅವ್ರು ಹೇಳ್ತಾರೆ, ನನ್ನ ಹತ್ರ ಒಂದು ಹೆಚ್ಚು ಕಡಿಮೆ 1000 ಹಾಡಿಂದು ಮ್ಯೂಸಿಕ್ ಗಳಿದೆ ಅಂತ. ನಾನು ಕೇಳ್ತೇನೆ, ಸರ್ ಹೆಂಗ್ ಸರ್ ಟ್ಯೂನ್ ಇಟ್ಕೊಂಡು ಬರ್ಸ್ತೀರಾ, ಹೆಂಗ್ ಬರ್ಸ್ತೀರಾ ಅಂತ. ಅದೇ ಪ್ರಶ್ನೆ ನಿಮಗೆ ಕೇಳ್ತಾ ಇದೀನಿ. ಯೂಶಲಿ ಯಾವ್ದು ಇಷ್ಟ ಆಗುತ್ತೆ ನಿಮ್ಗೆ, ಯಾವ್ದು ಈಸಿ ಅನ್ಸುತ್ತೆ? ಕೆಲವು ಟೈಮು ಲಿರಿಕ್ ಮತ್ತೆ ಟ್ಯೂನ್ ಒಟ್ಟೊಟ್ಟಿಗೆ ಬರುತ್ತೆ. ನಾನೇ ಲಿರಿಕ್ ಬರೆಯೋದ್ರಿಂದ ಅದ್ ಜೊತೆಗೆ ಲಿರಿಕ್ ಬರೀತೀರಾ ನೀವು? ಲೂಸಿಯಾದಲ್ಲಿ 4 ಲಿರಿಕ್ ನಾನೇ ಬರ್ದಿದ್ದೀನಿ. ಈ ರಂಗಿ ರಂಗಿನೂ ನಾನೇ ಬರ್ದಿದ್ದು. ಓಕೆ, ಆ ಕಂಪೋಸಿಷನ್ ಲಿರಿಕ್ 2 ಒಟ್ಟೊಟ್ಟಿಗೆ ಹೋಗುತ್ತೆ. ಆ ತರದ್ರಲ್ಲಿ ವಾಸ್ಕೋಡಿಗಾಮದಲ್ಲಿ ಫಸ್ಟ್ ಲಿರಿಕ್ ಎಲ್ಲ ರೆಡಿ ಮಾಡಿ. ಯಾವ ಬರ್ತಾರೆ ವಾಸ್ಕೋಡಿಗಾಮ ಸಿನಿಮಾ? ಆಗಸ್ಟ್ ಎಂಡ್ ಬರ್ತಾ ಇದೆ ಅದು. ಓಕೆ ಓಕೆ ಓಕೆ. ಅದ್ರಲ್ಲಿ ಮಧುಚಂದ್ರ ಅವರು ಅವ್ರ ಸಬ್ಜೆಕ್ಟ್ ಗೆ ಬೇಕಾದಂತ ಲಿರಿಕ್ ನ 5 ಸಾಂಗ್ ಫಸ್ಟೇ ಬರ್ತಾರೆ. ಸಾಂಗ್ ಹಿಂಗಿರು ನಮ್ಗೆ ತಂದಿಲ್ಲ ನೀವು, ಅಟ್ಲೀಸ್ಟ್ ಒಂದು ಬಿಟ್ಟು ಹೇಳಿ, ನಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಸರಿ ಗ ಮಾಮ ವಾಸ್ಕೋಡಿಗಾಮ, ಸರಿ ಗ ಮಾಮ ವಾಸ್ಕೋಡಿಗಾಮ, ಸರಿ ಗ ಮಾಮ ಓ ಮಾಮ ಓ ಮಾಮ ಮಾಮ ವಾಸ್ಕೋಡಿಗಾಮ ಓ ಗಾಮ ಓ ಗಾಮ ಗಾಮ ಅಯ್ಯೋ ರಾಮ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಜೊತೆ ಇದ್ದಾರೆ ಸಂಗೀತ ನಿರ್ದೇಶಕರು, ಒಳ್ಳೆ ಗಾಯಕರು ಇಬ್ಬರು ಕೂತಿದ್ದಾರೆ. ನವೀನ್ ಸಜ್ಜು ಇದ್ದಾರೆ, ಈ ಕಡೆ ಪೂರ್ಣಚಂದ್ರ ತೇಜಸ್ವಿ ಅವರು ಇದ್ದಾರೆ. ಇವ್ರ ಜೊತೆ ಮಾತಾಡಬೇಕಂದ್ರೆ ಕಡೆಯದಾಗಿ ನಮ್ಮ ಸಂಖ್ಯೆಗೆ ಫೋನ್ ಮಾಡಿ ಇವ್ರ ಜೊತೆ ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ಮಾತಾಡಬಹುದು. ವಾಸ್ಕೋಡಿಗಾಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಮುಂದಿನ ತಿಂಗಳು ಎಂಡಲ್ಲಿ ಆಗ್ಬೋದು ಸರ್ ಅಂತ ಹೇಳ್ತಾ ಇದ್ದಾರೆ. ಇವ್ರ ಜೊತೆ ಮಾತಾಡೋಕ್ಕೋಸ್ಕರ ಒಬ್ರು ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್, ನಮ್ಮ ಜೊತೆ ಇಬ್ರು ಕೂತಿದ್ದಾರೆ ಸ್ಟುಡಿಯೋದಲ್ಲಿ. ಪೂರ್ಣಚಂದ್ರ ತೇಜಸ್ವಿ ಅವರು ಸಂಗೀತ ನಿರ್ದೇಶಕರು, ಜೊತೆಗೆ ನಮ್ಮ ನವೀನ್ ಸಜ್ಜು ಅವರು ಇಬ್ಬರಿದ್ದಾರೆ. ನೀವು ಮಾತಾಡಿ ಸರ್, ಯಾರು ಅಂತ ಕಂಡಿಡಿತಾರ ನೋಡೋಣ. ಮಾತಾಡಿ ಸರ್. ನಮಸ್ಕಾರ ಪೂರ್ಣ ಅವರೇ. ನಮಸ್ಕಾರ. ನಮ್ಗೆ 2 ವರ್ಷದಿಂದ ಮಧುಚಂದ್ರ ಅವ್ರ ವಾಯ್ಸ್ ಕೇಳಿ ಕೇಳಿ ಗುರ್ತಿಡಿದಕ್ಕಾಗುತ್ತೆ. ಮಧುಚಂದ್ರ ಅವರು ನಮ್ಮ ವಾಸ್ಕೋಡಿಗಾಮ ಚಿತ್ರದ ನಿರ್ದೇಶಕರು. ಇನ್ನೇನು ಮುಂದಿನ ತಿಂಗಳು ಬಿಡುಗಡೆ ಆಗ್ತಾ ಇದೆ ಅಂತ ನಾವೆಲ್ಲ ಕಾಯ್ತಾ ಇದೀವಿ. ಮಧುಚಂದ್ರ ಅವರೇ, ಯಾವಾಗ ವಾಸ್ಕೋಡಿಗಾಮ ರಿಲೀಸ್ ಮಾಡ್ತಾ ಇದ್ದೀರಾ? ಈ ಆಗಸ್ಟ್ 3ನೇ ವಾರದಲ್ಲಿ ಬಿಡುಗಡೆ ಆಗ್ತಾ ಇದೆ ಸರ್. ಓಕೆ, ನಮ್ಮ ತೇಜಸ್ವಿ ಅವರು ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ಅನಿಸ್ತಾ? ಅದ್ಭುತವಾಗಿ ಮಾಡಿದ್ದಾರೆ ಸರ್. ಈ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾವೇನು ಹೇಳೋ ಅಷ್ಟೇ ಇಲ್ಲ. ಅವ್ರು ಆಲ್ರೆಡಿ ಲೂಸಿಯಾದಿಂದ ಸೂಪರ್ ಹಿಟ್ ಆಗಿದ್ದಾರೆ. ಹೌದು ಸರ್. ಈಗ ನಮ್ಮ ಪ್ರತಿ ಒಂದು ಮ್ಯೂಸಿಕ್ ಕೂಡ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಡೈರೆಕ್ಟ್ ಆಗಿ ರೀಚ್ ಆಗಿದೆ. ಕಾಲರ್ ಟ್ಯೂನ್ ಗಳನ್ನ ಮಾಡ್ಕೊಂಡಿದ್ದಾರೆ ನಮ್ಮ ಸಾಂಗ್ ನ. ಫಸ್ಟ್ ಸಾಂಗ್. ಆಮೇಲೆ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಫೇಸ್ಬುಕ್ ಅಲ್ಲಿ ನಮ್ಮ ಸಾಂಗ್ ಲಿರಿಕ್ಸ್ ನ ಸ್ಟೇಟಸ್ ಹಾಕೊಂಡಿದ್ದಾರೆ. ಓಕೆ, 2020 ಸಾಂಗ್ ತುಂಬಾ ಅದ್ಭುತವಾಗಿದೆ ಸರ್. ಎಲ್ಲಾ ಕಡೆ ಫೇಸ್ಬುಕ್ ಅಲ್ಲ ಅದೇ ಕಾಣಿಸ್ಕೊಳ್ತಾ ಇದೆ. ಹೌದು ಸರ್, ಅದು ಸಾಫ್ಟ್ವೇರ್ IT. ಹಲೋ ಹಲೋ ಹಲೋ, ಯಾಕೆ ಸರ್ ಕಟ್ಟಾಗೋಯ್ತು? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇವಾಗ ಮಾತಾಡಿದವರು ನಮ್ಮ ವಾಸ್ಕೋಡಿಗಾಮ ಚಿತ್ರದ ನಿರ್ದೇಶಕರು. ಓಕೆ, ನೀವು ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ, ಅವಕಾಶಗಳು ಬರ್ತಾ ಇದೆ. ನೆಕ್ಸ್ಟ್ ಭುಜಂಗ ಅಂತ, ನೆಕ್ಸ್ಟ್ ಸಿನಿಮಾ ಅದು ಭುಜಂಗ ಅಂತ ಮಾಡ್ತಾ ಇದ್ದೀವಿ, ಪ್ರಜ್ವಲ್ ದೇವರಾಜ್ದು. ಓಕೆ, ನಿನ್ನೆ ಒಂದು ವಿಜಯ್ ಪ್ರಕಾಶ್ ಅವರು ಒಂದು ಹಾಡು ರೆಕಾರ್ಡ್ ಮಾಡಿದ್ರು, ತುಂಬಾ ಚೆನ್ನಾಗಿ. ಓಕೆ, ಮೂಲತಃ ಎಲ್ಲಿಯವ್ರು ನೀವು? ನಾನು ಶ್ರೀರಂಗಪಟ್ಟಣ ಹುಟ್ಟಿ ಬೆಳೆದಿದ್ದು, ಮೈಸೂರು ನಿರಂತರದಲ್ಲಿ ನಾಟಕ ಮಾಡಿದವರು. ಹೌದು. ನಿಮ್ಗೆ ಇವಾಗ ಬ್ರೇಕ್ ಸಿಕ್ಕಿದೆ ಅನ್ನೋ ಖುಷಿ ಮುಖದಲ್ಲಿ ಕಾಣ್ತಾ ಇದೆ. ಅಕ್ಸೆಪ್ಟ್ ಮಾಡ್ಕೋತಾ ಇದಾರೆ ಸಾಂಗ್ ಗಳನ್ನ ಚೆನ್ನಾಗಿ, ಅದೇ ಇಂಪಾರ್ಟೆಂಟ್. ಓಕೆ, ನವೀನ್, ನೀವು ಮಂಡ್ಯದವರು? ಮಂಡ್ಯ ಮೈಸೂರು. ನಿಮ್ಗೆ ಬ್ರೇಕ್ ಸಿಕ್ಕಿದೆ ಅನಿಸ್ತದೆ? 45 ಹಾಡು ಆಡ್ಬಿಟ್ಟಿದ್ದೀರಾ ಅವಾಗಲೇ? ಸಿಕ್ಕಿದೆಯಾ? ಖುಷಿ ಸಿಗ್ತಾ ಇದೆಯಾ? ಖುಷಿ ಸಿಗ್ತಿದೆ. ಹಾಡುಗಳು ಹಾಡ್ತಾ ಇದ್ದೀನಿ ಕಂಟಿನ್ಯೂ. ಮುಂದಿನ ಕನಸೇನು? ಮುಂದಿನ ಕನ್ಸು ಹಾಡ್ಬೇಕು ಅನ್ನೋದು. ಹಾಡ್ಬೇಕು ಅನ್ನೋದಾ? ನಾವು ಒಂದು ಸಂಗೀತ ನಿರ್ದೇಶಕರಾಗಬೇಕು ಅನ್ನೋದಾ? ಇಲ್ಲ ನಾವು ಒಂದ್ಸರಿ ಹೀರೋ ಯಾಕೆ ಮಾಡಬಾರ್ದು ಅನ್ನೋದಾ? ಯಾಕಂದ್ರೆ ಎಲ್ಲ ಚಾನ್ಸ್ ಉಂಟು, ಯಾವ್ದು ಇಲ್ಲಿ ಇಲ್ಲ ಮಾಡಕ್ಕಾಗಲ್ಲ ಅನ್ನೋದೇ ಇಲ್ವಾ ಚಿತ್ರರಂಗದಲ್ಲಿ. ನಿಮ್ಮ ಪ್ರತಿಭೆ, ನಿಮ್ಮ ಶ್ರಮ ಇತ್ತು ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಏನ್ ನಿಮ್ ಕನಸೇನು?
ಕನ್ಸೇನಿಲ್ಲ, ಹಾಡೋದೇ ನನ್ ಕನ್ಸು ಸರ್. ಮ್ಯೂಸಿಕ್ ಮಾಡ್ಬೇಕು ಅನ್ನೋ ತರದ್ರಲ್ಲಿ ಏನಿಲ್ಲ. ಅವ್ರು ಇದಾರೆ ಅಂತ ಅವ್ರಿಗೆ ಆಕ್ಚುಲಿ ಈಗ ಅವರು ಲೂಸಿ ಆದ್ಮೇಲೆ ತುಂಬಾ ಮೀಡಿಯಾಗಳೆಲ್ಲ ಕಾಣಿಸ್ಕೊಂಡ್ರು. ಅದಾದ್ಮೇಲೆ ಯಾರೋ ಈಗ ಫಿಲಂ ಪ್ರೊಡಕ್ಷನ್ ಅದಕ್ಕೆ ಗೊತ್ತಾಯ್ತು. ಹಾಗಾಗಿ ಅವ್ರು ಹೀರೋ ಆಗ ಪಾಸಿಬಿಲಿಟೀಸ್ ಇದೆ, ಯಾಕಿಲ್ಲ ಅನ್ಕೋಬೇಕು, ಅಂದ್ರೆ ನಡೀತಾ ಇದೆ, ಪ್ರೋಸೆಸ್ ಅಲ್ಲಿ ಇದೆ. ಖಂಡಿತ ಎಲ್ಲಾ ಅವಕಾಶಗಳು ನಿಮ್ಗೆ ಬರ್ಲಿ, ಸಾಕಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿ. ಯಾಕಂದ್ರೆ ನಮ್ಗೇನ್ ಖುಷಿ ಆಗ್ತದೆ ಅಂದ್ರೆ ಸಂಗೀತ ಕಲ್ತಿಲ್ಲ ಏನಿಲ್ಲ, ಆರ್ಕೆಸ್ಟ್ರಾ ಆಡ್ತಾ ಇದ್ದವ್ರು ಇವತ್ತು ಒಂದು ಒಳ್ಳೆ ಮಟ್ಟದಲ್ಲಿ ಯಶಸ್ವಿನ ಕಂಡಿರೋದು. ಎಲ್ಲಾರು ಹಾಡ್ತಿಲ್ಲ, ಇವಾಗ ಕಲಿತಾ ಈಗ ಹಿಂದೂಸ್ತಾನಿ ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದಾರೆ ಈಗ. ಓಕೆ, ಯಾರು ನಿಮ್ಗೆ ಬ್ರೇಕ್ ಕೊಟ್ಟವ್ರು? ಬ್ರೇಕ್ ಕೊಟ್ಟಿದ್ಯಾರು ನಿಮ್ಗೆ? ಕರ್ಕೊಂಡ್ಬಂದು ಬ್ರೇಕ್ ಕೊಟ್ಟಿದ್ಯಾರು? ಪೂರ್ಣಚಂದ್ರ ತೇಜಸ್ವಿ, ಪವನ್ ಕುಮಾರ್. ಹೌದಾ? ಓಕೆ, ಓಕೆ. ಪೂರ್ಣಚಂದ್ರ ತೇಜಸ್ವಿ ಹೆಸರನ್ನ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಪಕ್ಕ ಕುತ್ಕೊಂಡು ಹೇಳೋದು ತುಂಬಾ ಇಂಪಾರ್ಟೆಂಟು. ಹಿಂದೆ ಹೇಳೋದಕ್ಕಿಂತ ಕುತ್ಕೊಂಡು ಹೌದು ನಾವು ಇವರೇ ಅವಕಾಶ ಕೊಟ್ಟಿದ್ದು ಅಂತ ಹೇಳೋದು. ನಿಮ್ಮ ಆಸೆಗಳೇನಿದೆ ಇನ್ನ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ? ಅದೇ ಈಗ ನಾನು ಆಕ್ಚುಲಿ ತುಂಬಾ ಜನ ಹೊಸ ಸಿಂಗರ್ಸ್ ಹತ್ರ ಹಾಡಿಸ್ತಾ ಇರ್ತೀನಿ. ಅದ್ ಆಕ್ಚುಲಿ ಯೂಶಲಿ ಹೇಳ್ತಿರ್ತಾರೆ ಹೊಸಬ್ರಿಗೆಲ್ಲ ನೀವು ಅವಕಾಶ ಕೊಡ್ತೀರಾ ಅಂತ. ಆಕ್ಚುಲಿ ಆ ತರದ್ ಏನಿರಲ್ಲ, ಆ ತರದ್ದೇನೋ ವಿಶೇಷವಾಗಿ ಕಾಣಿಸಿರುತ್ತೆ. ನನಗೆ ಅದು ಅಡಾಪ್ಟ್ ಮಾಡ್ಕೋಬೇಕು, ಆಕ್ಚುಲಿ ನನ್ ಸೆಲ್ಫಿಶ್ನೆಸ್ ಇರುತ್ತೆ. ಹಾಗಾಗಿ ಇವಂದೇನೋ ಬೇರೆ ವಿಶೇಷವಾಗಿತ್ತು, ನಾನು ಅವನನ್ನ ಯೂಸ್ ಮಾಡ್ಕೊಂಡೆ ಅಷ್ಟೇ ಅದ್ರ ರೀಸನ್. ಜನ ಸಂಗೀತ ನಿರ್ದೇಶಕರಾಗಬೇಕು ಅಂತ ಬರ್ತಾರೆ, ಅವ್ರಿಗೆ ನಿಮ್ಮ ಮಾತೇನು? ಖಂಡಿತ, ಎಸ್ಪೆಷಲಿ ಫಿಲಂ ಇಂಡಸ್ಟ್ರಿನಲ್ಲಿ ಮಾಡ್ಬೇಕಂದ್ರೆ ಪ್ರಯತ್ನ ಮಾಡ್ತಾನೆ ಇರ್ಬೇಕು ರೆಗ್ಯುಲರ್ ಆಗಿ. ಅದ್ ಯಾವಾಗ್ಲೋ ಒಂದು ಟೈಮ್ ನಲ್ಲಿ. ಯಾವಾಗ ಮದುವೆ ಆಗಿತ್ತು? ಫಿಲಿಂ ಇಂಡಸ್ಟ್ರಿ ಬರ್ತೀನಿ ಮದುವೆ ಆಗ್ಬಿಟ್ಟಿತ್ತಾ? ಆಗ್ಬಿಟ್ಟಿತ್ತು. ಲೂಸಿ ಆಗಿನ ಒಂದ್ 6 ತಿಂಗಳು ಮುಂಚೆ ಮದುವೆ ಆಗಿತ್ತು. ಅಯ್ಯೋ, ವೈಫ್ ಹೆಸರೇನು? ಕಾವ್ಯ ಅಂತ. ಅವರು ಮಂಡ್ಯದವರಾ? ಇಲ್ಲ, ಅವರು KR ನಗರದವರು. KR ನಗರದವರಾ? ಲವ್ ಮ್ಯಾರೇಜ್? ಹೌದು. ಖುಷಿ ಆಗಿದಾರ ಈಗ ಅವರೆಲ್ಲಾನು? ಆರಾಮಾಗಿ. ಯಾಕಂದ್ರೆ ಹಿಂದಿನ ಕಷ್ಟ ಗೊತ್ತಿರಲ್ಲ ಅವ್ರಿಗೆ. ನೀವು ಸುಖ ಬರೋ ಟೈಮ್ ಮದುವೆ ಆಗಿರೋದ್ರಿಂದ ಈ ಕಷ್ಟಗಳೆಲ್ಲ ಗೊತ್ತಿರಲ್ಲ. ಮೊದ್ಲೇನಾರ ಮದುವೆ ಆಗ್ಬಿಟ್ಟಿದ್ರೆ ಸಿನಿಮಾ ಸಾವಾಸನೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಹೇಳ್ತಾ ಇದ್ದಾಗ ಅವ್ರಿಗೆ ಐಡಿಯಾನೇ ಇಲ್ಲ. ನಾನು ಆಕ್ಚುಲಿ ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ. ಸಾಫ್ಟ್ವೇರ್ ಕಂಪ್ನಿ ಬಿಟ್ಟು ಸಂಗೀತ ನಿರ್ದೇಶಕರಾಗಿದ್ದೀರಾ ನೀವು. ಸಾಕಷ್ಟು ಅವಕಾಶಗಳು ನಿಮ್ ಸಲಿ. ಮುಳಿಯಾ ಜ್ಯುವೆಲ್ಲರ್ಸ್ ಅವರು ನಿಮಗೆ ಅದ್ಭುತವಾಗಿರುವಂತಹ ಒಂದು ಬೆಳ್ಳಿಯ ಫಲಕವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಜಿ ಅವರು ಒಂದು ಪುಸ್ತಕನ, ಯಾಕಂದ್ರೆ ಪುಸ್ತಕ ಓದಬೇಕು. ಜೊತೆಗೆ ನಿಮ್ಮ ವೈಫ್ ಹೇಳಿದ್ರು ಒಂದು ಅದ್ಭುತವಾಗಿರುವಂತಹ ಒಗ್ಗರಣೆ ಪುಸ್ತಕ ಕಳಿಸ್ಕೊಡಿ ಅಂತ. ಸರ್ ನೋಡಿ, ಮುಳಿಯಾ ಜ್ಯುವೆಲ್ಲರ್ಸ್ ಅವರು 3,000 ರೂಪಾಯಿ ಗಿಫ್ಟ್ ವೋಚರ್ ಕೊಡ್ತಾ ಇದ್ದಾರೆ. ನಿಮ್ಮ ವೈಫ್ ನ ಕರ್ಕೊಂಡೋಗಿ ಏನ್ ಬೇಕಾದ್ರೆ ಕೊಡ್ಸ್ಕೊಂಬನ್ನಿ. ಆಮೇಲೆ ಋಷಿಕೇಶ ಬ್ರಿಂಗಾ ಆಯಿಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಆಯಿಲ್ ಅನ್ನ ಕೊಡ್ತಾ ಇದ್ದಾರೆ. ಕೂದಲು ಉದುರ್ತಾ ಇದೆ, ಇದನ್ನ ಹಾಕೊಳ್ಳಿ, ತಗೊಳ್ಳಿ ಸರ್. ಓಕೆ, ಕಡೆಯದಾಗಿ ನಿಮ್ಮ ಆಸೆ ಏನಿದೆ ಹೇಳ್ಬಿಡಿ ಸರ್. ಒಳ್ಳೊಳ್ಳೆ ಹಾಡುಗಳು ಕೊಡಬೇಕು. ಕನ್ನಡ ಇಂಡಸ್ಟ್ರಿ ತುಂಬಾ ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಗಳು ಇದಾರೆ, ಈ ಜನರೇಷನ್ ಅಲ್ಲಿ ಬಂದಿದ್ದಾರೆ. ಮುಂಚೆ ಆ ತರದ್ ಮಾಡಿದ್ದಾರೆ, ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನಾವು ಒಂದಷ್ಟು ಒಳ್ಳೊಳ್ಳೆ ಹಾಡುಗಳು. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಸಿನಿಮಾ ಕೂಡ ವಾಸ್ಕೋಡಿ ಗಾಮಾ ರಾಕೆಟ್ ಕೂಡ ಯಶಸ್ವಿನ ಗಳಿಸಿ ಸಾಕಷ್ಟು ಅವಕಾಶಗಳು ನಿಮಗೂ ಸಿಗ್ಲಿ, ಹಾಡಕ್ಕೆ ನಿಮಗೂ ಅವಕಾಶಗಳು ಸಿಗ್ಲಿ ಅಂತ ತಿಳಿಸಿ ನಮ್ಮ ಇವತ್ತಿನ ಮುಸ್ಸಂಜೆ ಮಾತು ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.